ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಬೀದರ್ನ ಗುರುನಾನಕ್ ಖಾಸಗಿ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಖಾಸಗಿ ಹಾಸ್ಪಿಟಲ್ನಲ್ಲಿ ಅಗ್ನಿ ಅವಘಡ. ಗುರುನಾನಕ್ ಖಾಸಗಿ ಆಸ್ಪತ್ರೆ ಬೀದರ್ನಲ್ಲಿ ಇರ್ತಕ್ಕಂಥದ್ದು. ಸಾಮಾನ್ಯ ವಾರ್ಡ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಆಮೇಲೆ ಬೇರೆ ಬೇರೆ ಕಡೆ ವ್ಯಾಪಿಸಿದೆ. ಪೀಠೋಪಕರಣಗಳೆಲ್ಲ ಸುಟ್ಟು ಭಸ್ಮವಾಗಿದೆ. ವಾರ್ಡ್ನಲ್ಲಿದ್ದ ರೋಗಿಗಳನ್ನು ಇಮಿಡಿಯೇಟಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಆಸ್ಪತ್ರೆ ತುಂಬ ದಟ್ಟ ಹೊಗೆ ಆವರಿಸ್ಬಿಟ್ಟಿದೆ. ಆಮೇಲೆ ವಿಷಯ ತಿಳಿದು ಸ್ಥಳಕ್ಕೆ ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈ ಅಗ್ನಿ ಅವಘಡ ಹೆಂಗಾಯಿತು, ಎಷ್ಟು ಗಂಟೆಗಾಯಿತು, ಮತ್ತು ರೋಗಿಗಳೆಲ್ಲ ಸೇಫ್ ಆಗಿದ್ದಾರಾ ಹೇಗೆ ಅಂತ? ಖಂಡಿತ ಅರವಿಂದ್, ನಿಜಕ್ಕೂ ಅಂದ್ರೆ ಗಡಿ ಜಿಲ್ಲೆ ಬೀದರ್ ನಗರ ಇರ್ತಕ್ಕಂಥ ಪ್ರತಿಷ್ಠಿತ ಗುರುನಾನಕ್ ಆಸ್ಪತ್ರೆ ಇದು. ಆಸ್ಪತ್ರೆಯಲ್ಲಿ ಏನು ಬೆಳಿಗ್ಗೆ ಒಂದು 10-10:30 ಸುಮಾರಿಗೆ ಒಂದು ಎಲೆಕ್ಟ್ರಿಕಲ್ ಅಂದ್ರೆ AC ಸಂಬಂಧಪಟ್ಟಂತ ಒಂದು ಎಲೆಕ್ಟ್ರಿಕ್ ಉಪಕರಣ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂಥದ್ದು ಈಗ ಅವರು ಪ್ರಾಥಮಿಕ ಮಾಹಿತಿ ನೀಡ್ತಿರುವಂತದ್ದು. ಸೊ ಆ ಸಮಯದಲ್ಲಿ ಏನು ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಅದರೊಳಗೆ ಒಂದು 40-45 ಪೇಷಂಟ್ಗಳಿದ್ರು. ಅಂದ್ರೆ ಪ್ರಮುಖವಾಗಿ ಜನರಲ್ ವಾರ್ಡ್ ಪೇಷಂಟ್ ಆಗಿರ್ಬೋದು, ಜೊತೆಗೆ ಏನೋ ಒಂದು ICU ಇರ್ತಕ್ಕಂಥ ಪೇಷಂಟ್ಗಳು ಪಕ್ಕದಲ್ಲಿ ಇತ್ತು. ಆದ್ರೆ ಏನು ಫಸ್ಟ್ ಜನರಲ್ ವಾರ್ಡ್ಗೆ ಹಚ್ಚಿದಂತ ಬೆಂಕಿ ಏನಿದೆ ನೆಕ್ಸ್ಟ್ ಏನೊಂದು ICU ವಾರ್ಡ್ಗೂ ಕೂಡ ವ್ಯಾಪಿಸಿತ್ತು. ಹೀಗಾಗಿ ಒಂದ್ ರೀತಿಯ ದಟ್ಟ ಹೊಗೆ ಒಳಗಡೆ ಯಾಕಂದ್ರೆ ಕತ್ತಲು ಕಳೆದಿತ್ತು. ಹಾಗಾಗಿ ಒಂದು ಜೀವ ಅಪಾಯಗಳು ಆಗುವಂತ ಸಂಭವ ಹೆಚ್ಚಾಗಿತ್ತು. ಆದ್ರೆ ಪ್ರಮುಖವಾಗಿ ಇಲ್ಲಿನ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ಆಗಿರ್ಬೋದು, ಜೊತೆಗೆ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದಾಗಿ ಇವತ್ತು 25-30 ಪೇಷಂಟ್ಗಳು ಒಂದ್ ರೀತಿಯ ಜೀವ ಉಳಿದಿದೆ ಅನ್ನುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸೀದಾ ಬಂದು ಬೆಂಕಿ ಹಾರಿಸಿ ಅವರನ್ನ ಬೇರೆ ಕಡೆ ಅಂದ್ರೆ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಇನ್ನಿತರ ಖಾಸಗಿ ಆಸ್ಪತ್ರೆಗಳಿಗೆ ಇವರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿದ್ರಿಂದ ಈಗ ಎಲ್ಲಾ ರೋಗಿಗಳು ಸೇಫ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಇಲ್ಲಿನ ಏನೊಂದು ಅಗ್ನಿಶಾಮಕ ಸಿಬ್ಬಂದಿಗಳು 2 ವಾಹನದಲ್ಲಿ ಬಹುತೇಕ 20ಕ್ಕೆ ಹೆಚ್ಚು ಸಿಬ್ಬಂದಿಗಳು ಬಂದು ಏಕಾಏಕಿ ಬಂದು ಈ ಒಂದು ದೊಡ್ಡ ಅನಾಹುತ ಏನಿತ್ತು ಆಗ್ತಾ ಇತ್ತು ಅದನ್ನ ತಪ್ಪಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಅನಾಹುತ ಆಗಿಲ್ಲ ಅಂತ ಅನ್ನುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.